ಅವರ ಸ್ಪಿರಿಚುವಲ್ ಸಂಗತಿಗಳನ್ನು, ಆತ್ಮಿಕ ಸಂಗತಿಗಳನ್ನು ಗ್ರಹಿಸುವುದಿಲ್ಲ. ಅದರಿಂದ ದೇವರ ವಾಕ್ಯ ಬರುವಾಗ ಕ್ವಿಕ್ ಆಗಿ ನಿಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳ್ರಿ. ಬಿ ಸೆನ್ಸಿಟಿವ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಆಗಿ ಹೋಗ್ತದೆ. ವಾಕ್ಯ ಕೇಳ್ತೀರಿ, ಅದನ್ನು ವಾಕ್ಯ ಆಕ್ಟ್ ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೃದಯ ಕಠಿಣ ಆಗ್ತದೆ. ಒಂದು ದವ್ವ ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ, ನೀರಿಲ್ಲದ ಸ್ಥಳಗಳಿಗೆ ಹೋಗ್ತದೆ, ಹಿಂತಿರುಗುತ್ತದೆ, ಗುಡಿಸಿ ಅಲಂಕರಿಸಿ ಡೆಕೋರೇಷನ್ ಮಾಡಿದನ್ನು ನೋಡಿ ತನಗಿಂತ ಕೆಟ್ಟವುಗಳಾದ 7 ದವ್ವಗಳು ತಂದು ಬರುತ್ತದೆ. ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣವಾಗುವುದು. ಹಾರ್ಡ್ ಅಂದರೆ ಮನೆ ಗುಡಿಸಿ ಅಲಂಕರಿಸಿ ಒಕ್ಕಲಿಲ್ಲದು. ಹಾಗಾದರೆ ನಮ್ಮ ಹೃದಯದಲ್ಲಿ ಒಕ್ಕಲು ಯಾವುದು ಹಾಕಬೇಕು? ದೇವರ ವಾಕ್ಯ, ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ